ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಗಣಿತಕಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ 2025-26 ಮಾಡಲ್ ಪೇಪರ್ 2 ಕ್ವಶನ್ MCQs ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ 2 ಮಾರ್ಕ್ಸ್ ಕ್ವಶನ್ ಡಿಸ್ಕಸ್ ಮಾಡೋಣ. ಸೊ ಕ್ವಶನ್ ನಂಬರ್ 21 ಏನಿದೆ ನೋಡಿ. ಪ್ರೂವ್ ದಟ್ ಸೈನ್ ಇನ್ವರ್ಸ್ ಆಫ್ 2x ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಅಂತ ಇದೆ. ಓಕೆ, ಸೊ ಇಲ್ಲಿ ಏನು ಮಾಡಪ್ಪ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ನ ಕನ್ಸಿಡರ್ ಮಾಡೋಣ. ಸೊ ಕನ್ಸಿಡರ್ LHS. ಸೊ ಏನಿದೆ LHS? ಸೈನ್ ಇನ್ವರ್ಸ್ ಆಫ್ 2x ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಓಕೆ, ಸೊ ಇಲ್ಲಿ ಏನು ಮಾಡಪ್ಪ ಅಂದರೆ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ತೀಟಾ ಅಂತ ತಗೊಳ್ಳೋಣ. ಸೊ ಅವಾಗ ತೀಟಾ ಅಂದರೆ ಏನಾಗುತ್ತೆ ನಮಗೆ? ಸೈನ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಸೊ ತೀಟಾ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ ನೋಡಿ, ಇಲ್ಲಿ ಸೈನ್ ಇನ್ವರ್ಸ್ ಆಫ್ 2 ಇಂಟು, ಸೊ ಎಕ್ಸ್ ಅಂದರೆ ಏನಿದೆ? ಸೈನ್ ತೀಟಾ ಇದೆ. ಸೊ 2 ಇಂಟು ಸೈನ್ ತೀಟಾ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್, ಸೊ ಎಕ್ಸ್ ಸ್ಕ್ವೇರ್ ಅಂದರೆ ಏನಾಗುತ್ತೆ? ಸೈನ್ ಸ್ಕ್ವೇರ್ ಆಗುತ್ತೆ. ಸೊ ಸೈನ್ ಸ್ಕ್ವೇರ್ ತೀಟಾ. ಸೊ ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ 2 ಇಂಟು ಸೈನ್ ತೀಟಾ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಅಂತ ಬರೀಬೋದು, ಕಾಸ್ ಸ್ಕ್ವೇರ್ ತೀಟಾ ಅಂತ ಬರೀಬೋದು. ಸೊ ಇಲ್ಲಿ ಸ್ಕ್ವೇರ್ ಇಟ್ಟು ಕ್ಯಾನ್ಸಲ್ ಆದರೆ ಸೈನ್ ಇನ್ವರ್ಸ್ ಆಫ್ 2 ಇಂಟು ಸೈನ್ ತೀಟಾ ಇಂಟು, ಸೊ ಏನು ಉಳಿತಿಲ್ಲಿ? ಕಾಸ್ ತೀಟಾ ಉಳಿತು. ಹೌದಾ? ಸೊ ಹಂಗಂದರೆ ಸೈನ್ ಇನ್ವರ್ಸ್ ಆಫ್ 2 ಸೈನ್ ತೀಟಾ ಇಂಟು ಕಾಸ್ ತೀಟಾ ಏನಂತ ಬರೀಬೋದು? ಸೈನ್ 2 ತೀಟಾ ಅಂತ ಬರೀಬೋದು. ಇದು ಫಾರ್ಮುಲಾ. ಓಕೆ, ಸೈನ್ ಇನ್ವರ್ಸ್ ಎರಡು ಕ್ಯಾನ್ಸಲ್ ಆಗಿ ಏನು ಉಳಿತಿಲ್ಲಿ? 2 ತೀಟಾ ಉಳಿಯುತ್ತೆ. ಓಕೆ, 2 ತೀಟಾ ಆಯಿತು. ಸೊ ಇಲ್ಲಿ ತೀಟಾ ಅಂದರೆ ಏನಂತ ಗೊತ್ತಿದೆ ಆಲ್ರೆಡಿ. ತೀಟಾ ಅಂದರೆ ಸೈನ್ ಇನ್ವರ್ಸ್ ಎಕ್ಸ್ ಅಂತ ಗೊತ್ತಿದೆ. ಸೊ ದಟ್ ಈಸ್ ನಥಿಂಗ್ ಬಟ್ 2 ಇಂಟು ಸೈನ್ ಇನ್ವರ್ಸ್ ಎಕ್ಸ್. ಸೊ ದಿಸ್ ಇಸ್ ದ ರಿಕ್ವೈರ್ಡ್ RHS. ನಾವು ಕನ್ಸಿಡರ್ ಮಾಡಿದ್ದೀವಿ LHS. ಸೊ ಪ್ರೂವ್ ಮಾಡಿದ್ದೇನು RHS. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 22 ನೋಡೋಣ. ಸೊ ಇಲ್ಲಿ ಕ್ವಶನ್ ನಂಬರ್ 22 ಏನಿದೆ? ಫೈಂಡ್ ದ ಇಕ್ವೇಶನ್ ಆಫ್ ದ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್. ಸೊ ಇಲ್ಲಿ ಸಪೋಸ್ ಒಂದು ಲೈನ್ ಕನ್ಸಿಡರ್ ಮಾಡೋಣ, AB ಅನ್ನೋದು. ಓಕೆ, ಸೊ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಏನೇನು? 3,1 ಆ್ಯಂಡ್ 9,3 ಅಂತ. ಓಕೆ, ಸೊ ಇಲ್ಲಿ ಸಪೋಸ್ ನಾವು ಈ ಒಂದು ಲೈನ್ ಸೆಗ್ಮೆಂಟ್ ಮೇಲೆ ಇನ್ನೊಂದು ಪಾಯಿಂಟ್ ಕನ್ಸಿಡರ್ ಮಾಡಿವಿ ಅಂತ ಅನ್ಕೊಳ್ಳೋಣ, ಪಾಯಿಂಟ್ P. ಸೊ ಇದ್ರ ಕೋಆರ್ಡಿನೇಟ್ನ X, Y ಅಂತ ಕನ್ಸಿಡರ್ ಮಾಡೋಣ. ಸೊ ಈ 3 ಪಾಯಿಂಟ್ಗಳನ್ನ ಯೂಸ್ ಮಾಡಿದಾಗ ನಮಗೆ ಟ್ರಯಾಂಗಲ್ ಫಾರ್ಮೇಷನ್ ಆಗೋದಿಲ್ಲ. ಸೊ ಹಂಗಂದ್ರೆ ಸಪೋಸ್ ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ಏನಾಗುತ್ತೆ? 0 ಅಂತ ಹೇಳ್ಬೋದು. ಓಕೆ, ಸೊ ಫಸ್ಟ್ ಆಫ್ ಆಲ್ ಆ ಒಂದು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಈ ಒಂದು ಲೈನ್ ಇಕ್ವೇಶನ್ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನು? ಸೊ ಆಫ್ ಇಂಟು ಡಿಟರ್ಮಿನೆಂಟ್ ಆಫ್ x1 y1 1, x2 y2 1 ಆ್ಯಂಡ್ x3 y3 1 ಆಗುತ್ತೆ. ಓಕೆ, ಸೊ ಇಲ್ಲಿ ನಮ್ಗೆ ಏನಾಗಿದೆ? ಏರಿಯಾ 0 ಆಗಿದೆ. ಸೊ ಈಸ್ ಈಕ್ವಲ್ ಟು 0 ಅಂತ ಬರೆಯೋಣ. ಸೊ ಹಂಗಂದ್ರೆ 1/2 ಇಂಟು ಡಿಟರ್ಮಿನೆಂಟ್ ಆಫ್, ಸೊ x1 ಅಂದರೆ ಅಂತ ಕನ್ಸಿಡರ್ ಮಾಡೋಣ 3, y1 ಅಂದರೆ 1 1. ಸೊ ನೆಕ್ಸ್ಟ್ x2 ಅಂದರೆ ಈ ಪಾಯಿಂಟ್ಸ್ ಕನ್ಸಿಡರ್ ಮಾಡೋಣ 9 3 1. ಸೊ x3 y3 ಪ್ಲೇಸಲ್ಲಿ x ಮತ್ತು y ನ ಕನ್ಸಿಡರ್ ಮಾಡೋಣ x y 1. ಸೊ ಇಸ್ ಈಕ್ವಲ್ ಟು ಏರಿಯಾ ಏನಾಗುತ್ತೆ? 0 ಆಗುತ್ತೆ. ಸೊ ಇಲ್ಲಿ 1/2 ಇದೆ. ಸೊ ರೈಟ್ ಹ್ಯಾಂಡ್ ಸೈಡಿಗೆ ಬಂದ್ರೂ 0 ಇಂಟು 1/2 ಅಂದರೆ 0 ಆಗುತ್ತೆ. ಸೊ ದಟ್ ಮೀನ್ಸ್ ಈ ಒಂದು ಡಿಟರ್ಮಿನೆಂಟ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಾಗುತ್ತೆ ನಮಗೆ? 3 ಇಂಟು ಡಿಲೀಟ್ ಫಸ್ಟ್ ಕಾಲಮ್, ಹಂಗಂದ್ರೆ 3 1s 3 ಮೈನಸ್ y ಇಂಟು 1 ಅಂದರೆ y ಆಗುತ್ತೆ. ಹಂಗಂದ್ರೆ 3 ಮೈನಸ್ y ಆಯಿತು. ನೆಕ್ಸ್ಟ್ ಮೈನಸ್, ಸೊ ಮಿಡಲ್ ಟರ್ಮ್ ಏನಿದೆ 1 ಇದೆ. ಸೊ ನಾವು ಡಿಲೀಟ್ ಫಸ್ಟ್ ರೌಂಡ್ ಸೆಕೆಂಡ್ ಕಾಲಮ್. ಸೊ 9 1s 9 ಮೈನಸ್ x ಇಂಟು 1 ಅಂದರೆ x ಆಗುತ್ತೆ. ಹಂಗಂದ್ರೆ 9 ಮೈನಸ್ x ಆಯಿತು. ನೆಕ್ಸ್ಟ್ ಪ್ಲಸ್ ಥರ್ಡ್ ಎಲಿಮೆಂಟ್ ಏನಿದೆ 1 ಇದೆ. ನಾವು ಡಿಲೀಟ್ ಫಸ್ಟ್ ರೌಂಡ್ ಥರ್ಡ್ ಕಾಲಮ್. 9 ಇಂಟು y 9y ಮೈನಸ್ x ಇಂಟು 3 ಅಂದರೆ 3x ಆಗುತ್ತೆ. ಹಂಗಂದ್ರೆ 9y ಮೈನಸ್ 3x ಆಗುತ್ತೆ ಈಸ್ ಈಕ್ವಲ್ ಟು 0. ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. ಸೊ ಇಲ್ಲಿ 3 ಇಂಟು 3 ಅಂದರೆ 9 ಮೈನಸ್ 3 ಇಂಟು y ಅಂದರೆ 3y ಮೈನಸ್ 9 ಇಂಟು 1 ಅಂದರೆ 9 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು x ಅಂದರೆ x ಆಗುತ್ತೆ. ಪ್ಲಸ್ ಇಲ್ಲಿ 1 ಇಂಟು 9y ಅಂದರೆ 9y ಮೈನಸ್ 3x ಈಸ್ ಈಕ್ವಲ್ ಟು 0 ಆಯಿತು. ಹೌದಾ? ಸೊ ಇಲ್ಲಿ ಪ್ಲಸ್ 9 ಮೈನಸ್ 9 ಕ್ಯಾನ್ಸಲ್ ಆಯಿತು. x ಮೈನಸ್ 3x ಅಂದರೆ ಏನಾಗುತ್ತೆ? ಮೈನಸ್ 2x ಆಗುತ್ತೆ. ಇಲ್ಲಿ ಮೈನಸ್ 3y ದೆನ್ ಪ್ಲಸ್ 9y ಅಂದರೆ ಪ್ಲಸ್ 6y ಆಯಿತು ಈಸ್ ಈಕ್ವಲ್ ಟು 0. ಸೊ ಹಂಗಂದರೆ 6y ಈಸ್ ಈಕ್ವಲ್ ಟು ಏನಾಗುತ್ತೆ? 2x ಆಗುತ್ತೆ. 2 ಈ ಕಡೆ ಬಂದರೆ ಏನಾಯ್ತು? ಈಗ 6/2 ಆಗುತ್ತೆ. ಹೌದಾ? ಸೊ 6/2 ಇಂಟು y ಈಸ್ ಈಕ್ವಲ್ ಟು 3 ಆಗುತ್ತೆ. ಸೊ ಈಸ್ ಈಕ್ವಲ್ ಟು x ಆಗುತ್ತೆ. 2 1s 2 3s. ಸೊ ಇಟ್ ಇಂಪ್ಲೈಸ್ x ಈಸ್ ಈಕ್ವಲ್ ಟು ಏನಂತ ಹೇಳ್ಬೋದು? 3y ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಇಕ್ವೇಶನ್ ಆಫ್ ದಿಸ್ ಲೈನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 23 ನೋಡೋಣ. ಸೊ ಏನಿದೆ ಇಲ್ಲಿ ಕ್ವಶನ್ ನಂಬರ್ 23.
ಫೈಂಡ್ dy by dx if x plus sin y is equal to cos x ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಕ್ವೇಶನ್ y plus sin y is equal to cos x. ಸೊ ಇದನ್ನು ಇಕ್ವೇಶನ್ 1 ಅಂತ ಕರೆಯೋಣ. ಸೊ ಡಿಫ್ರೆನ್ಶಿಯೇಟ್ ಮಾಡೋಣ. ಡಿಫ್ರೆನ್ಶಿಯೇಟ್ ಇಕ್ವೇಶನ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಓಕೆ, ಸೊ ಅವಾಗ ವೈನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, dy by dx ಆಗುತ್ತೆ. ಪ್ಲಸ್ ಸೈನ್ ವೈನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಕಾಸ್ ವೈ ಇಂಟು dy by dx ಆಗುತ್ತೆ. ಈಸ್ ಈಕ್ವಲ್ ಟು ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಅಂದ್ರೆ ಏನಾಗುತ್ತೆ, ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ dy by dx ನಮಗೆ ಕಾಮನ್ ತೆಗಿಬಹುದು. ಸೊ dy by dx ಕಾಮನ್ ತೆಗೆದ್ರೆ 1 ಪ್ಲಸ್ ಕಾಸ್ ವೈ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಸೊ ನಮ್ಗೆ ಏನು ಬೇಕು, dy by dx ಬೇಕು. ಅಂದರೆ dy by dx is equal to minus sin x divided by 1 plus cos y ಆಗುತ್ತೆ. ಸೊ ದಿಸ್ ಇಸ್ required dy by dx. Okay, so next question number 24 ನೋಡೋಣ. ಸೊ ಇಲ್ಲಿ find the rate of change of area of a circle. Okay, first of all area of circle ಏನಂತ ಬರೆಯೋಣ, ಒಂದು ನಿಮಿಷ. ಸೊ ಇಲ್ಲಿ ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಏನು, ಏರಿಯಾ ಆಫ್ ಸರ್ಕಲ್ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಹೌದಾ? ಸೊ ಈಗೇನು ಕೇಳ್ತಿದ್ದಾನೆ ಇಲ್ಲಿ, ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಸರ್ಕಲ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ರೇಡಿಯಸ್ ಆರ್ ಅಂತ ಕೇಳ್ತಿದ್ದಾನೆ. ಸೊ ಯಾವ ಪಾಯಿಂಟ್ ಅಲ್ಲಿ ಅಟ್ ಆರ್ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್. ಸೊ ಹಂಗಂದ್ರೆ ಏರಿಯಾ ಆಫ್ ಸರ್ಕಲ್ನ ಎ ಅಂತ ಡಿನೋಟ್ ಮಾಡೋಣ. ಸೊ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಡಿ ಎ ಬೈ ಡಿ ಆರ್ ಆಗುತ್ತೆ. ಸೊ ಪೈ ಅನ್ನೋದು ಕೋಎಫಿಷಿಯಂಟ್ ಆಸ್ ಇಟ್ ಈಸ್ ಬರೋಣ. ಡೆರಿವೇಟಿವ್ ಆಫ್ ಆರ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಆರ್ ಅಂದ್ರೆ ಏನಾಗುತ್ತೆ, 2r ಆಗುತ್ತೆ. ಸೊ ಯಾವ ಪಾಯಿಂಟ್ ಇಲ್ಲಿ ಅಟ್ ಎಕ್ಸ್ ಈಕ್ವಲ್ ಟು 6 ಅಂತ ಹೇಳಿದಾನೆ. ಸೊ ಅಂದ್ರೆ ಡಿ ಎ ಬೈ ಡಿ ಆರ್ ಅಟ್ ಎಕ್ಸ್ ಇಸ್ ಎಕ್ಸ್ ಎಲ್ಲ ಆರ್ ಅಂತ ಕನ್ಸಿಡರ್ ಮಾಡಿ. ಇಲ್ಲಿ ಅಟ್ ಆರ್ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಆದರೆ ಸೊ ಪೈ ಇಂಟು 2 ಇಂಟು 6 ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ 12 ಪೈ. ಇಲ್ಲಿ ಕೊಟ್ಟಿದ್ದಾನೆ ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಸೊ ಅಂದರೆ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್, ಪರ್ ರೇಡಿಯಸ್, ಪರ್ ಸೆಂಟಿಮೀಟರ್ ಆಗುತ್ತೆ. ಯಾಕಂದರೆ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಅಲ್ವಾ ನಾವು ಡಿಫ್ರೆನ್ಶಿಯೇಟ್ ಮಾಡ್ತಿರೋದು, ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 25 ನೋಡೋಣ. ಫೈಂಡ್ ಇಂಟಿಗ್ರೇಷನ್ ಸೈನ್ 2x ಇಂಟು ಕಾಸ್ 3x ಇಂಟು dx ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ನಮಗೆ ಸಪೋಸ್ 1/2 ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಮಾಡ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ, ಲೆಟ್ ಐ ಇಸ್ ಈಕ್ವಲ್ ಟು 1/2 ಇಂಟು ಇಂಟಿಗ್ರೇಷನ್ ಆಫ್, ಸೊ ಇಲ್ಲಿ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಮಾಡ್ಕೊಂಡ್ರೆ 2 ಇಂಟು ಸೈನ್ 2x ಇಂಟು ಕಾಸ್ 3x ಇಂಟು dx ಆಗುತ್ತೆ. ಸೊ ನಮಗೊಂದು ಫಾರ್ಮುಲಾ ಗೊತ್ತು, ಏನು, ಸೈನ್ ಸಿ ಪ್ಲಸ್ ಸೈನ್ ಡಿ, ಸೈನ್ ಸಿ ಪ್ಲಸ್ ಸೈನ್ ಡಿ ಈಸ್ ಈಕ್ವಲ್ ಟು 2 ಸೈನ್ ಸಿ ಪ್ಲಸ್ ಇಲ್ಲಾಂದರೆ ಯೂಸ್ ಮಾಡೋ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಬರೆಯೋಣ. ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಸೈನ್ ಆಫ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 2 ಸೈನ್ ಎಕ್ಸ್ ಇಂಟು ಕಾಸ್ ವೈ ಆಗುತ್ತೆ. ಓಕೆ, ಸೊ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಏನಿದೆ 2x ಇದೆ, ವೈ ಪ್ಲೇಸಲ್ಲಿ ಏನಿದೆ 3x ಇದೆ. ಸೊ ಹಂಗಂದ್ರೆ ಇದನ್ನ ಏನಂತ ಬರೀಬೋದು, ಐ ಈಸ್ ಈಕ್ವಲ್ ಟು 1/2 ಇಂಟು ಇಂಟಿಗ್ರೇಷನ್. ಸೊ ಇಲ್ಲಿ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ, ಸೊ ಎಕ್ಸ್ ಪ್ಲೇಸಲ್ಲಿ ಏನಿದೆ 2x ಇದೆ. ಸೊ ಹಂಗಂದ್ರೆ ಏನಾಗುತ್ತೆ, ಸೈನ್ ಆಫ್ 2x ಪ್ಲಸ್ ವೈ ಅಂದರೆ ಏನಿದೆ 3x ಇದೆ. ಸೊ ಅಂದರೆ ಏನಾಯ್ತು ಈಗ, ನೆಕ್ಸ್ಟ್ ಪ್ಲಸ್ ಸೈನ್ ಆಫ್, ಸೊ ಎಕ್ಸ್ ಪ್ಲೇಸಲ್ಲಿ ಏನಿದೆ 2x ಇದೆ, ಮೈನಸ್ ವೈ ಪ್ಲೇಸಲ್ಲಿ ಏನಿದೆ 3x ಇದೆ. ಓಕೆ, ಸೊ ಹೋಲ್ ಥಿಂಗ್ ಇಂಟು dx. ಸೊ ಇದನ್ನು ಸಿಂಪ್ಲಿಫೈ ಮಾಡೋದಾದರೆ ಐ ಈಸ್ ಈಕ್ವಲ್ ಟು 1/2 ಇಂಟು ಇಂಟಿಗ್ರೇಷನ್ ಆಫ್ ಸೈನ್ 2x ಪ್ಲಸ್ 3x ಅಂದರೆ ಏನಾಗುತ್ತೆ 5x ಆಗುತ್ತೆ. ನೆಕ್ಸ್ಟ್ ಇಲ್ಲಿ 2x ಮೈನಸ್ 3x ಅಂದರೆ ಮೈನಸ್ x ಆಗುತ್ತೆ, ಪ್ಲಸ್ ಸೈನ್ ಆಫ್ ಮೈನಸ್ x ಇಂಟು dx ಆಯಿತು. ಓಕೆನಾ? ಸೊ ಸೈನ್ ಆಫ್ ಮೈನಸ್ x ಅಂತ ಬರಿಬೋದು, ಮೈನಸ್ ಸೈನ್ ಎಕ್ಸ್ ಅಂತ ಬರಿಬೋದು. ಸೊ ಹಂಗಂದರೆ ಐ ಈಸ್ ಈಕ್ವಲ್ ಟು 1/2 ಇಂಟು ಇಂಟಿಗ್ರೇಷನ್ ಆಫ್ ಸೈನ್ 5x ಮೈನಸ್ ಸೈನ್ ಎಕ್ಸ್ ಇಂಟು dx ಆಗುತ್ತೆ. ಓಕೆ, ಸೊ ಇದನ್ನು ಇಂಟಿಗ್ರೇಟ್ ಮಾಡಿದರೆ ಏನಂತ ಬರಿಬೋದು, ಇಲ್ಲಿ ಐ ಈಸ್ ಈಕ್ವಲ್ ಟು 1/2 ಇಂಟು ಇಂಟಿಗ್ರೇಷನ್ ಆಫ್ ಸೈನ್ 5x ಅಂದರೆ ಏನಾಗುತ್ತೆ, ಮೈನಸ್ ಕಾಸ್ 5x ಡಿವೈಡೆಡ್ ಬೈ 5. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಅಂದರೆ ಮೈನಸ್ ಕಾಸ್ ಆಗುತ್ತೆ, ಇಲ್ಲೊಂದು ಆಲ್ರೆಡಿ ಮೈನಸ್ ಇದೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಓಕೆ,
ಸೊ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 26 ನೋಡೋಣ. Find the general solution of the differential equation dy by dx is equal to x plus 1 by 2 minus y. ಸೊ ಇಲ್ಲಿ ವೇರಿಯಬಲ್ ಸಪರೇಬಲ್ ಮಾಡೋಣ, ಫಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಫಸ್ಟ್ ಆಫ್ ಆಲ್ ಏನು ಕೊಟ್ಟಿದ್ದಾನೆ, dy by dx is equal to x plus 1 divided by 2 minus y ಅಂತ ಕೊಟ್ಟಿದ್ದಾನೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 2 minus y into dy is equal to x plus 1 into dx ಆಗುತ್ತೆ. ಸೊ ಅಪ್ಲೈ ದ ಇಂಟಿಗ್ರೇಷನ್. ಸೊ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ 2 minus y into dy is equal to integration of x plus 1 into dx ಆಗುತ್ತೆ. ಸೊ ಇಂಟಿಗ್ರೇಷನ್ ಆಫ್ 2 ಅಂದರೆ 2y ಮೈನಸ್ ಇಂಟಿಗ್ರೇಷನ್ ಆಫ್ y ಅಂದರೆ y ಸ್ಕ್ವೇರ್ ಡಿವೈಡೆಡ್ ಬೈ 2 is equal to ಇಂಟಿಗ್ರೇಷನ್ ಆಫ್ x ಅಂದರೆ x ಸ್ಕ್ವೇರ್ ಬೈ 2 ಪ್ಲಸ್ ಇಂಟಿಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ x ಅಂದರೆ x ಆಗುತ್ತೆ ಪ್ಲಸ್ c. ಸೊ ಇಲ್ಲಿ 2 LCM ತಗೊಂಡ್ರೆ 4y ಮೈನಸ್ y ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 2 is equal to ಇಲ್ಲಿ LCM ತಗೊಂಡ್ರೆ x square plus 2x plus 2c whole divided by 2 ಆಗುತ್ತೆ. ಸೊ 2 to get cancel. ಸೊ ಫೈನಲಿ ಇಲ್ಲಿ ಏನು ಬರೀಬೋದು ನಾವು, 4y minus y square is equal to x square plus 2x plus 2c. So this is the required general solution. Okay. Next question number 27 ನೋಡೋಣ. Find the projection of the vector. ಸೊ ಇಲ್ಲಿ a vector on b vector ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಪ್ರೊಜೆಕ್ಷನ್ ವೆಕ್ಟರ್ ಯಾವ ಥರ ಬರೀತೀವಪ್ಪ ಅಂದರೆ, ಪ್ರೊಜೆಕ್ಷನ್ ಆಫ್ ಎ ವೆಕ್ಟಾರ್ ಆನ್ ಬಿ ವೆಕ್ಟಾರ್ ಫಾರ್ಮುಲಾ ಬಂದ್ಬಿಟ್ಟು 1 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟಾರ್ ಇಂಟು ಎ ವೆಕ್ಟಾರ್ ಡಾಟ್ ಬಿ ವೆಕ್ಟಾರ್ ಅಂತ ಬರಿತೀವಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಅಂದರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್, ದಟ್ ಈಸ್ ನಥಿಂಗ್ ಬಟ್ 1 ಪ್ಲಸ್ 4 ಪ್ಲಸ್ 1 ಅಂದರೆ 1 plus 4 plus 1 ಅಂದರೆ 6 ಆಗುತ್ತೆ. ಸೊ ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್. ಸೊ ಇದೆ ನೆಕ್ಸ್ಟ್ ಎ ಡಾಟ್ ಬಿ ಮಾಡ್ಕೊಳ್ಳೋಣ, ಡಾಟ್ ಪ್ರಾಡಕ್ಟ್ ಆಫ್ ಎ ಆ್ಯಂಡ್ ಬಿ ವೆಕ್ಟರ್. ಸೊ ಹಂಗಂದ್ರೆ ಏನಾಗುತ್ತೆ, 2 into 1 ದಟ್ ಈಸ್ 2, ನೆಕ್ಸ್ಟ್ 3 into 2 ಅಂದರೆ 6 ಆಯಿತು, ಪ್ಲಸ್ 2 into 1 ಅಂದರೆ 2 ಆಯಿತು. ಸೊ ದಟ್ ಈಸ್ ನಥಿಂಗ್ ಬಟ್ 10 ಆಯಿತು. ದಟ್ ಈಸ್ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್. ಸೊ ದೇರ್ ಫೋರ್ ಪ್ರೊಜೆಕ್ಷನ್ ಆಫ್ a vector on b vector is equal to, ಸೊ ಏನಿದೆ ಇಲ್ಲಿ 1 divided by magnitude of b ಅಂದರೆ √6 ಇದೆ, a dot b ಅಂದರೆ 10 ಇದೆ. ಸೊ ಹಂಗಾಗಿ 10 divided by √6. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 28 ನೋಡೋಣ. ಸೊ ಏನಿದೆ ಇಲ್ಲಿ, ಫೈಂಡ್ ದ ವೆಕ್ಟರ್ ಅಂಡ್ ಕಾರ್ಟೀಷಿಯನ್ ಇಕ್ವೇಷನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 5 to -4 ಆ್ಯಂಡ್ ಪ್ಯಾರಲಲ್ ಟು ದ ವೆಕ್ಟರ್. ಓಕೆ, ಸೊ ಇಲ್ಲೊಂದು ವೆಕ್ಟರ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಈ ಒಂದು ಪಾಯಿಂಟನ್ನು ವೆಕ್ಟರ್ ಫಾರ್ಮಲ್ಲಿ ಬರೆಯೋಣ. ಏನಂತ ಬರೆಯೋಣ, ಎ ವೆಕ್ಟರ್ ಅಂತ ಬರೆಯೋಣ. ಸೊ ಏನಾಗುತ್ತೆ, 5 into i ಕ್ಯಾಪ್ ಪ್ಲಸ್ 2 into j ಕ್ಯಾಪ್ ಮೈನಸ್ 4 into k ಕ್ಯಾಪ್ ಆಗುತ್ತೆ. ಸೊ ಇದನ್ನು ಬಿ ವೆಕ್ಟರ್ ಅಂತ ಕನ್ಸಿಡರ್ ಮಾಡೋಣ. ಸೊ ಬಿ ವೆಕ್ಟರ್ ಇಸ್ ಈಕ್ವಲ್ ಟು 3i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಮೈನಸ್ 8k ಕ್ಯಾಪ್. ಓಕೆನಾ. ಸೊ ಇಲ್ಲಿ ನಮಗೆ ವೆಕ್ಟರ್ ಫಾರ್ಮ್ ಕೇಳಿದಾರೆ ಮತ್ತು ಕಾರ್ಟೀಷಿಯನ್ ಫಾರ್ಮ್ ಕೇಳಿದಾನೆ. ಸೊ ಫಸ್ಟ್ ವೆಕ್ಟರ್ ಫಾರ್ಮ್ ಯಾವ ಥರ ಬರೀತೀವಪ್ಪ ಅಂದರೆ, ಸೊ ವೆಕ್ಟರ್ ಫಾರ್ಮ್ ಈಸ್ ಈಕ್ವಲ್ ಟು ಎ ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ವೆಕ್ಟರ್ ಅಂತ ಬರೀತೀವಿ. ಓಕೆ, ದಟ್ ಈಸ್ ಆರ್ ವೆಕ್ಟರ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಒಂದು ನಿಮಿಷ, ವೆಕ್ಟರ್ ಫಾರ್ಮ್ನ ಆರ್ ವೆಕ್ಟರ್ ಈಸ್ ಈಕ್ವಲ್ ಟು ಎ ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ವೆಕ್ಟರ್ ಅಂತ ಬರೀತೀವಿ. ಸೊ ಇಲ್ಲಿ ಎ ವೆಕ್ಟರ್ ಅಂದರೆ ಏನಾಗುತ್ತೆ, 5i ಕ್ಯಾಪ್ ಪ್ಲಸ್ 2 into j ಕ್ಯಾಪ್ ಮೈನಸ್ 4 into k ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ವೆಕ್ಟರ್ ಅಂದರೆ 3i ಪ್ಲಸ್ 2j ಮೈನಸ್ 8k. ಸೊ ದಿಸ್ ಈಸ್ ವೆಕ್ಟರ್ ಫಾರ್ಮ್. ಸೊ ನೆಕ್ಸ್ಟ್ ಕಾರ್ಟೀಷಿಯನ್ ಫಾರ್ಮ್ ಬರೆಯೋದಾದರೆ x ಮೈನಸ್ x1 ಬೈ a ಇಸ್ ಈಕ್ವಲ್ ಟು y ಮೈನಸ್ y1 ಬೈ b ಇಸ್ ಈಕ್ವಲ್ ಟು ಓಕೆ ಸಾರಿ. ಸೊ z ಮೈನಸ್ z1 ಬೈ ಸಿ ಅಂತ ಬರೀಬೋದು. ಸೊ ಹಂಗಂದರೆ ಎಕ್ಸ್ ಮೈನಸ್, ಸೊ ಇಲ್ಲಿ x1 ಅಂದರೆ ಏನಾಗುತ್ತೆ 5 ಆಗುತ್ತೆ, x ಮೈನಸ್ 5 ಡಿವೈಡೆಡ್ ಬೈ 3 ಆಗುತ್ತೆ ಎ ಅಂದರೆ. ಸೊ ಈಸ್ ಈಕ್ವಲ್ ಟು
y ಮೈನಸ್, ಸೊ y1 ಅಂದರೆ 2 ಆಗುತ್ತೆ ಡಿವೈಡೆಡ್ ಬೈ b ಅಂದರೆ 2 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ z ಮೈನಸ್, z1 ಅಂದರೆ -4 ಇದೆ, ಸೊ ಮೈನಸ್ ಆಫ್ ಮೈನಸ್ ಅಂದರೆ +4 ಆಗುತ್ತೆ ಡಿವೈಡೆಡ್ ಬೈ c ಅಂದರೆ -8 ಇದೆ. ಓಕೆ, ಸೊ ದಿಸ್ ಈಸ್ ಕಾರ್ಟಿಷಿಯನ್ ಫಾರ್ಮ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 29 ನೋಡೋಣ. ಎ ಡೈ ಈಸ್ ಟಾಸ್ಡ್ ಥ್ರೈಸ್, ಫೈಂಡ್ ದ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಆನ್ ಆಡ್ ನಂಬರ್ ಅಟ್ ಲೀಸ್ಟ್ ಒನ್ಸ್ ಅಂತ ಹೇಳ್ತಿದ್ದಾನೆ. ಓಕೆನಾ, ಸೊ ಇಲ್ಲಿ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಆಡ್ ನಂಬರ್ at least once plus probability of even number is equal to ಏನಾಗುತ್ತೆ 1 ಆಗುತ್ತೆ. ಓಕೆ, ಸೊ ಹಂಗಂದ್ರೆ ಇಲ್ಲಿ ಏನು ಕೊಟ್ಟಿದ್ದಾನೆ, ಎ ಡೈ ಈಸ್ ಟಾಸ್ಡ್ ಥ್ರೈಸ್ ಅಂತ ಕೊಟ್ಟಿದ್ದಾನೆ, ಹೌದಾ. ಸೊ ಹಂಗಂದ್ರೆ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಈವನ್ ನಂಬರ್, ಸೊ ಒಂದು ಡೈನ ಥ್ರೋ ಮಾಡಿದಾಗ ಈವನ್ ನಂಬರ್ ಎಷ್ಟಿರುತ್ತೆ 3 ಇರುತ್ತೆ ಔಟ್ ಆಫ್ 6. ಸೊ ಹಂಗಂದ್ರೆ ಏನಾಗುತ್ತೆ 1/2 ಆಗುತ್ತೆ. ಸೊ ಹಂಗಂದ್ರೆ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಆಡ್ ನಂಬರ್ at least once, so is equal to ಏನಾಗುತ್ತೆ 1 minus probability of getting even number ಆಗುತ್ತೆ. ಸೊ ಹಂಗಂದ್ರೆ 1 minus probability of getting even number, ಸೊ 1 ಟೈಮ್ ಟಾಸ್ ಮಾಡಿದ್ರೆ 1/2 ಆಗುತ್ತೆ, ಸೊ 3 ಟೈಮ್ಸ್ ಟಾಸ್ ಮಾಡಿದ್ರೆ 1/2 into 1/2 into 1/2 ಆಗುತ್ತೆ. ದಟ್ ಮೀನ್ಸ್ 1 minus, ಸೊ 1/2 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 1/8 ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ 8 1s 8, 8 minus 1 ಅಂದರೆ 7/8. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಐ ಹೋಪ್ ಈ ಎಲ್ಲ ಕ್ವಶನ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಗಣಿತ ಕಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.